ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ನಮ್ಮೊಂದಿಗಿದೆ MG ಅವರ ವಿಂಡ್ಸರ್ ಅಂತ. ಪರ್ಸನಲಿ ಐ ಫೀಲ್ ದಿಸ್ ಇಸ್ ದ ಮೋಸ್ಟ್ ಪ್ರಾಕ್ಟಿಕಲ್ EV ಯು ಕ್ಯಾನ್ ಗೆಟ್ ಇನ್ ಟುಡೇಸ್ ಮಾರ್ಕೆಟ್. ಈ ಕಾರಿನ ಬಗ್ಗೆ ಫೀಚರ್ಸ್ ಡೀಟೇಲ್ಸ್ ಎಲ್ಲವನ್ನು ಹೇಳ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಈ ಕಾರಿನ ಪ್ರೈಸ್ ಬಂದು ಆನ್ ರೋಡ್ ನಿಮಗೆ 19.7 lakhs ಆಗುತ್ತೆ. ಆ್ಯಂಡ್ ಇದರ ರೇಂಜ್ ಬಂದು ರಿಯಲ್ ವರ್ಲ್ಡಲ್ಲಿ ನಿಮ್ಗೆ ಈಸಿಯಾಗಿ 300 ಕಿಲೋಮೀಟರ್ಸ್ ಸಿಗುತ್ತೆ. ಸೊ 300 ಕಿಲೋಮೀಟರ್ಸ್ ಇಸ್ ಪ್ರಿಟಿ ಗುಡ್ ಇನ್ ಮೈ ಒಪಿನಿಯನ್. ಸಿಟಿ ಡ್ರೈವಿಂಗ್ಗೆ ಯೂಸ್ ಮಾಡ್ತೀರಾ ಅಂದರೆ ಐ ಫೀಲ್ ದಿಸ್ ಇಸ್ ವ್ಯಾಲ್ಯೂ ಫಾರ್ ಮನಿ. MG ಅವ್ರ ಕಡೆಯಿಂದ ಈ ಕಾರಿಗೆ ನಿಮಗೆ 15 years ಬ್ಯಾಟ್ರಿ ವಾರಂಟಿ ಬರ್ತಾರೆ ವಿತ್ ಅನ್ಲಿಮಿಟೆಡ್ ಕಿಲೋಮೀಟರ್ಸ್. ಸೊ ನಿಮಗೆ ಬ್ಯಾಟ್ರಿಗೆ ಯಾವುದೇ ತರ ಏನಾದರೂ ಹೆಚ್ಚು ಕಮ್ಮಿ ಆದರೂ ಸಹ MG ಅವ್ರು ನಿಮಗೆ ಫ್ರೀ ಆಗಿ ಬ್ಯಾಟ್ರಿನ ರಿಪ್ಲೇಸ್ ಮಾಡ್ಕೊಡ್ತಾರೆ. ಸ್ಟಾರ್ಟಿಂಗ್ ಆಫ್ ಫ್ರಮ್ ದ ಫ್ರಂಟ್ ಆಫ್ ದ ಕಾರ್, ನೀವು ಈ ಕಾರಿನ ಡಿಸೈನ್ ನೋಡ್ಬೋದು, ಸ್ವಲ್ಪ ಯೂನಿಕ್ ಆಗಿದೆ. ಯಾವುದೇ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಈ ಥರ ಕಾರ್ಸ್ ಇಲ್ಲ. ಹೆಡ್ಲೈಟ್ ಕೂಡ ನೋಡ್ಬೋದು, ಕ್ಲೀನಾಗಿ ಇಂಟಿಗ್ರೇಟ್ ಮಾಡಿದ್ದಾರೆ ಬಂಪರ್ ಒಳಗಡೆನೆ. ಇದೆಲ್ಲ ಒಂದು ಎಕ್ಸ್ಟ್ರಾ ಫಿಟ್ಟಿಂಗ್ಸು. ಸೊ ನೀವು ಶೋರೂಮ್ ಅಲ್ಲೇ ಇದು ಎಕ್ಸ್ಟ್ರಾ ಹಾಕ್ಸ್ಕೊಬೇಕು. ನೀವು ಕಾರ್ ತಗೊಂಡ ಹಂಗೆಲ್ಲ ಬರಲ್ಲ. DRLs ಇದೆ, 360 ಡಿಗ್ರಿ ಪಾರ್ಕಿಂಗ್ ಕ್ಯಾಮ್ರಾ ಇದೆ. ನೀವು ಇಲ್ಲಿ ಮುಂದೆ ಕೂಡ ಅಬ್ಸರ್ವ್ ಮಾಡ್ಬೋದು. ಲೇನ್ ಕೀಪ್ ಅಸಿಸ್ಟ್ ಇದೆ ಇದಕ್ಕೆ ಮುಂದೆ, ನೀವು ನೋಡ್ಬೋದು ಅಲ್ಲಿ ಮೇಲ್ಗಡೆ ಇದಕ್ಕೆ ಕ್ಯಾಮ್ರಾ ಇದೆ. ಈ ಲೋಗೋಲ್ ಏನಪ್ಪ ಸ್ಪೆಷಲ್ ಅಂದರೆ, ನೀವು ಕಾರ್ನ ಅನ್ಲಾಕ್ ಮಾಡಿದ ತಕ್ಷಣ ನೋಡ್ಬೋದು ಲೈಟ್ ಅಪ್ ಆಗುತ್ತೆ. ಕತ್ಲಲ್ಲಂತೂ ಸಕಾರ ಕಾಣಿಸುತ್ತಿದ್ದು. ಸೊ ಅದೊಂಥರ ಯೂನಿಕ್ ಅನಿಸ್ತು ನನಗೆ. ಮುಂದೆಗಡೆ ಇವೆಲ್ಲ ಆಕ್ಸೆಸರೀಸ್, ತಿರ್ಗಾ ನೀವೆಲ್ಲ ಇದನ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಬೇಕು. ಸ್ಪ್ಲಿಟರ್ಸ್ ಎಲ್ಲ ನೀವು ಈ ಕಡೆ ನೋಡೋದಾದ್ರೆ ಇದಕ್ಕೆ ಒಂದು ಚಾರ್ಜಿಂಗ್ ಪಾಯಿಂಟ್ ಇದೆ ಇಲ್ಲಿ. ಸೊ ಇದನ್ನು ಫ್ಲಿಪ್ ಮಾಡಿದ್ರೆ ನೀವು AC ಆ್ಯಂಡ್ DC ಚಾರ್ಜಿಂಗ್ ಅಂತ ನೋಡ್ಬೋದು. ದಟ್ ಇಸ್ ಸ್ಲೋ ಆ್ಯಂಡ್ ಫಾಸ್ಟ್ ಚಾರ್ಜಿಂಗ್. ಸೊ ಕ್ಲೀನಾಗಿ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡಲ್ಲಿದೆ ಮುಂದೆಗಡೆ. ಸ್ಟೋರೇಜ್ ಇಲ್ಲ ಇಲ್ಲಿ. ಸೊ ನೀವು ಮುಂದೆ ಓಪನ್ ಮಾಡಿದ ತಕ್ಷಣ ನೀವು ಇಲ್ಲಿ ವಾಷರ್ ಫ್ಲೂಯಿಡ್ ಹಾಕ್ಬೋದು ಮತ್ತು ಬ್ರೇಕ್ ಫ್ಲೂಯಿಡ್. ಫ್ರಂಟ್ ಪಾರ್ಟ್ ಅಷ್ಟಾಗಿತ್ತು. ಬನ್ನಿ ಈ ಕಾರಿನ ಸೈಡ್ ಪ್ರೊಫೈಲ್ಗೆ ಹೋಗ್ಬಿಡೋಣ. ಮೂವಿಂಗ್ ಆನ್ ಟು ದ ಸೈಡ್ ಆಫ್ ದ ಕಾರ್, ನೀವು ಈ ಕಾರಲ್ಲಿ ನೋಡ್ಬೋದು ತುಂಬಾನೇ ದೊಡ್ಡದಾಗಿದೆ ಈ ಕಾರು. ಸೊ ದಿಸ್ ಇಸ್ ಬೇಸಿಕ್ಲಿ ಲೈಕ್ MG ಕಾಮೆಟ್ ನ ತಗೊಂಡು ಜಿಮ್ಗೆ ಕಳ್ಸಿದ್ರೆ ಈ ತರ ಆಗುತ್ತೆ. ಕಾರ್ ಅನ್ಲಾಕ್ ಆಗಿದ ತಕ್ಷಣ ಪಾಪ್ ಅಪ್ ಡೋರ್ ಹ್ಯಾಂಡಲ್ಸ್ ಬರುತ್ತೆ. ಸೊ ನೀವು ಈಸಿಯಾಗಿ ಇದನ್ನ ಗ್ರಾಬ್ ಮಾಡ್ಕೊಂಡು ಡೋರ್ ಓಪನ್ ಮಾಡ್ಬೋದು. ಅದೇ ನೀವು ಲಾಕ್ ಮಾಡಿದ ತಕ್ಷಣ ಒಳಗಡೆ ಹೋಗುತ್ತೆ. ಟೈರ್ ಸೈಜ್ ನೋಡೋದಾದ್ರೆ 215/55 or 18 ಇಂಚ್ ಟೈರ್ ಕೊಡ್ತಾರೆ. ಆಮೇಲೆ 4 ವೀಲ್ಸ್ಗೂ ಇದಕ್ಕೆ ಡಿಸ್ಕ್ ಬ್ರೇಕ್ ಬರುತ್ತೆ. ನೀವು ನೋಡ್ಬೋದು ಅಲಾಯ್ ವೀಲ್ಸ್ ಕೂಡ ನನಗೆ ಪರ್ಸ್ನಲಿ ಇದು ಇಷ್ಟ ಆಯ್ತು ನನಗೆ ಡಿಸೈನು. ಆಮೇಲೆ ಅಗೇನ್ ಇದೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ನೀವು ನೋಡ್ಬೋದು. ಇಲ್ಲಿ ಇದು ಇವೆಲ್ಲ ಶೋರೂಮ್ ಅಲ್ಲೇ ಕೊಡ್ತಾರೆ, ಅವೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ಸ್. ಡೋರ್ ಪ್ರೊಟೆಕ್ಷನ್ ಸಹ ನೀವು ಇಲ್ಲಿ ನೋಡ್ಬೋದು. ಸೈಡಲ್ಲಿ ನೀವು ಅಬ್ಸರ್ವ್ ಮಾಡೋದ್ರೆ ಇಲ್ಲೊಂದು ಕ್ರೋಮ್ ಲೈನ್ ಪಾಸ್ ಆಗುತ್ತೆ. ಆ್ಯಂಡ್ ಈ ಕಾರ್ ಲುಕ್ಸ್ ನನ್ನ ಪರ್ಸ್ನಲಿ ಇಟ್ ಲುಕ್ಸ್ ಓಕೆ, ನಾಟ್ ದಟ್ ಬ್ಯಾಡ್ ಕನ್ಸಿಡರಿಂಗ್ ಇಟ್ಸ್ ಅನ್ EV. ಸೊ ತುಂಬ ಚೆನ್ನಾಗೇ ಡಿಸೈನ್ ಮಾಡಿದ್ದಾರೆ. ಕಮಿಂಗ್ ಆನ್ ಟು ದ ಬ್ಯಾಕ್, ನೀವು ನೋಡ್ಬೋದು ಟಾಪ್ ಅಂಡ್ ಮಾಡಲ್ ಆಗಿದ್ರಿಂದ ಇದಕ್ಕೆ ADAS ಅಂತ ಇಲ್ಲಿ ಬಂದಿರುತ್ತೆ. ಸೊ ಈ ಕಾರ್ಗೆ ADAS ಕೂಡ ಇದೆ. ಮಿಡ್ ವೇರಿಯಂಟ್ಸ್ ಅಲ್ಲೆಲ್ಲ ಅದು ಸಿಗಲ್ಲ. ಹಿಂದೆಗಡೆ ನೋಡ್ಬೋದು ವಿಂಡ್ಸರ್ ಅಂತ ಬೋಲ್ಡ್ ಆಗಿ ಕೊಟ್ಟಿದ್ದಾರೆ ಲೆಟರ್ಸ್. ನೀವು ಹತ್ರ ಬಂದ ತಕ್ಷಣ ಕಾರ್ ಅನ್ಲಾಕ್ ಆಗುತ್ತೆ. ನೋಡಿ ಕೀಲೆಸ್ ಎಂಟ್ರಿ ಇದೆ ಆಬ್ವಿಯಸ್ಲಿ. ಇಲ್ಲಿ ನೋಡ್ಬೋದು ಒಂದು EV ಬ್ಯಾಡ್ಜ್ ಇದೆ. 4 ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ಡಿಫ್ಯೂಸರ್ ತರ ಏನೋ ಕೊಟ್ಟಿದ್ದಾರೆ, ಬಟ್ ಇಟ್ಸ್ ಟೆಕ್ನಿಕಲಿ ನಾಟ್ ಅ ಡಿಫ್ಯೂಸರ್, ಇಟ್ ಜಸ್ಟ್ ಫಾರ್ ವಿಜುವಲ್ ಎಸ್ಥೆಟಿಕ್ಸ್ ಅಷ್ಟೇ ಅದು. ಹಂಗೆ ಹಿಂದೆ ಇರೋದ್ರಿಂದ ಇದರ ಬೂಟ್ ಕೂಡ ನೋಡ್ಬಿಡೋಣ ಬನ್ನಿ. ಆಟೋಮೆಟಿಕ್ ಟೇಲ್ ಗೇಟ್ ಇದೆ ಇದಕ್ಕೆ. ಒಂದು ಬಟನ್ ಅಂದ್ರೆ ಸಾಕು, ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ನೀವು ಬೂಟ್ ಸ್ಪೇಸ್ ನೋಡ್ಬೋದು, ಅಂದ್ರೆ ಇಟ್ಸ್ ನಾಟ್ ಬ್ಯಾಡ್. 5 ಜನಕ್ಕೆ ಆಗೋಷ್ಟು ಲಗೇಜ್ ಆರಾಮಾಗಿ ಫಿಟ್ ಮಾಡ್ಬೋದು. ಇಲ್ಲೇ ನೋಡ್ತಾರೆ ಇದು ಬಂದ್ಬಿಟ್ಟು ಈ ಕಾರಿನ ಸಬ್ವೂಫರ್. ಇದು ಸ್ಪೇರ್ ವೀಲ್ ಬೇಕಂದ್ರೆ ನೀವು 20,000 ಎಕ್ಸ್ಟ್ರಾ ಪೇ ಮಾಡ್ಬೇಕಂತ MGಗೆ. ಸೊ ನೀವು 20,000 ಎಕ್ಸ್ಟ್ರಾ ಕೊಟ್ಟರೆ ನಿಮ್ಗೆ ಒಂದು ಸ್ಪೇರ್ ವೀಲ್ ಕೊಡ್ತಾರೆ. ಇಲ್ಲೊಂದು LED ಲೈಟ್ ಇದೆ. ಆಮೇಲೆ ಅದು ಬಿಟ್ಟರೆ ಅಷ್ಟೇ, ಯಾವುದೇ ಥರದ್ದು ಹುಕ್ಸ್ ಆಗಲಿ ಏನೂ ಇಲ್ಲ. ತಿರ್ಗಾ ಇದನ್ನು ಕ್ಲೋಸ್ ಮಾಡಬೇಕಂದ್ರೆ ಇಲ್ಲೇ ಒಂದು ಬಟನ್ ಇದೆ. ಆ ಬಟನ್ ನೋಡಿದ್ರೆ ನೋಡಿ ಆಟೋಮೆಟಿಕಾಗಿ ಕ್ಲೋಸ್ ಆಗುತ್ತೆ. ಬನ್ನಿ ಈ ಕಾರಿನ ಇಂಟೀರಿಯರ್ ಕಡೆ ಹೋಗ್ಬಿಡೋಣ. ನೋಡಿ ಅಪ್ರೋಚ್ ಆಗಿದ ತಕ್ಷಣ ಈ ಥರ ಓಪನ್ ಆಗುತ್ತೆ ಪಾಪ್ ಅಪ್ ಡೋರ್ ಹ್ಯಾಂಡಲ್ಸ್. ಆ್ಯಸ್ ಸೂನ್ ಆಸ್ ನೀವು ಎಂಟರ್ ಆದಾಗ ನೋಡಿ ಗ್ಲಾಡ್ ಟು ಸಿ ಯು ಅಗೇನ್ ಅಂತ ಒಂದು ವೆಲ್ಕಮ್ ನೋಟ್ ಬರುತ್ತೆ. ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ 6 ಸೀಟ್ಸ್ ಇದೆ ಇದಕ್ಕೆ, ನೀವು ಇಲ್ಲಿ ನೋಡ್ಬೋದು. ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ಯೂನಿಕ್ ಫೀಚರ್ಸ್ ಈ ಕಾರಲ್ಲಿ ಏನಪ್ಪ ಅಂದರೆ ಈ ಕಾರಿನ ಸೀಟ್ಸ್ ನೋಡ್ಬೋದು ತುಂಬಾ ಪ್ಲಶ್ ಆಗಿದೆ. ಮುಂದೆ ಸೀಟ್ಸ್ ಆಗಲಿ ಹಿಂದೆ ಸೀಟ್ಸ್ ಆಗಲಿ, ಹಿಂದೆ ಸೀಟ್ಗೆ ಆಮೇಲೆ ಬರ್ತೀನಿ. ಆ್ಯಂಡ್ ಒಳಗಡೆ ಕೂತ್ಕೊಂಡಿದ್ದಕ್ಕೆ ಈ ಕಾರಲ್ಲಿ ನಿಮ್ಗೆ ಏನು ಅನ್ಸುತ್ತೆ ಅಂದರೆ ಈ ಕಾರ್ ಯಾವುದೇ ಕಾರಣಕ್ಕೂ ಚೀಪ್ ಆಗಿದೆ ಅಂತ ಅನ್ಸೋದಿಲ್ಲ. ಇಟ್ಸ್ ರಿಯಲಿ ವೆಲ್ ಪುಟ್ ಟುಗೆದರ್. ನೀವು ನೋಡ್ಬೋದು ಕ್ವಾಲಿಟಿ ಎಲ್ಲ ಹಾರ್ಡ್ ಪ್ಲಾಸ್ಟಿಕ್ ಇದೆ ಹೌದು, ಆದರೆ ಇದಕ್ಕೊಂಥರ ವುಡ್ ಫಿನಿಶ್ ಕೊಟ್ಟಿದ್ದಾರೆ. ನೋಡ್ಬೋದು ಇಟ್ ಲುಕ್ಸ್ ರಿಯಲಿ ಪ್ರೀಮಿಯಂ. ಆಂಬಿಯಂಟ್ ಲೈಟಿಂಗ್ ಆಗಲಿ, ಕಾರಿನ ಡ್ಯಾಶ್ ಬೋರ್ಡ್ ಎಲ್ಲ ಆಗಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸಾಫ್ಟ್ ಟಚ್ ಇದೆ ಇಲ್ಲೆಲ್ಲ ನೀವು ನೋಡ್ಬೋದು. ಇಲ್ಲಿ ಕೂಡ ಇದಕ್ಕೆ ಸಾಫ್ಟ್ ಟಚ್ ಕೊಟ್ಟಿದ್ದಾರೆ. ನೀವು ಕೈ ಹಿಡ್ಕೊಳೋ ಕಡೆ ಎಲ್ಲ ಇದಕ್ಕೆ ಸಾಫ್ಟ್ ಟಚ್ ಇದೆ. ದಟ್ಸ್ ರಿಯಲಿ ಕೂಲ್. ಕಮಿಂಗ್ ಟು ದ ಸ್ಟೇರಿಂಗ್ ವೀಲ್ ಅಂತೂ ತುಂಬಾನೇ ಸಿಂಪಲ್ ಆಗಿ ಮಾಡಿದ್ದಾರೆ. ಈ ಕಡೆ 2 ಬಟನ್ಸ್ ಇದೆ ಅಂಡ್ ದೊಡ್ಡ 15 ಇಂಚ್ ಸ್ಕ್ರೀನ್. ಲಿಟ್ರಲಿ ಒಂದು ಐಪ್ಯಾಡ್ ತರನೇ ಇದೆ ಇದು. ನೀವೇನಾದ್ರೂ ಇದಕ್ಕೆ ಆಪಲ್ ಕಾರ್ಪ್ಲೇ ಕನೆಕ್ಟ್ ಮಾಡ್ಬಿಟ್ರೆ ಲಿಟ್ರಲಿ ಒಂದು ಐಪ್ಯಾಡೇ ಈ ಕಾರಲ್ಲಿ ಇಟ್ಟಂಗಿರುತ್ತೆ. ಇಲ್ಲಿ ಮೆಜಾರಿಟಿ ಆಫ್ ದ ಫಂಕ್ಷನ್ಸ್ ಎಲ್ಲ ಈ ಸ್ಕ್ರೀನಲ್ಲೇ ಇಂಟಿಗ್ರೇಟ್ ಮಾಡಿಬಿಟ್ಟಿದ್ದಾರೆ. ಲೈಕ್ ನೀವು ಇಲ್ಲಿ ಹೆಡ್ಲೈಟ್ಸ್ ನೋಡ್ಬೋದು. ಹೆಡ್ಲೈಟ್ಸ್ ಕೂಡ ನೋಡಿ ಇಲ್ಲಿ ಸ್ಕ್ರೀನಿಂದನೇ ನೀವು ಅಡ್ಜಸ್ಟ್ ಮಾಡ್ಕೊಬೇಕು. ಹೆಡ್ಲೈಟ್ ಹೈಟ್ ಸೆಟ್ಟಿಂಗು, ರೇರ್ ಫಾಗ್ ಆನ್ ಆಫ್. ದ ಸ್ಕ್ರೀನ್ ಇಸ್ ರಿಯಲಿ ಗುಡ್. ಆಪಲ್ ಕಾರ್ಪ್ಲೇ ಇದೆ, ಆಂಡ್ರಾಯ್ಡ್ ಆಟೋ ಇದೆ, 2 ವೈರ್ಲೆಸ್ ಇದೆ. ಸನ್ಶೆಟ್ ಕೂಡ ನೋಡ್ಬೋದು. ನೀವು ಇದರಿಂದಾನೇ ಓಪನ್ ಮಾಡಬೇಕು. ನೋಡಿ ಇಲ್ಲಿ ಒತ್ತಿದ್ರೆ ಮೇಲ್ಗಡೆ ಸನ್ಶೆಡ್ ಓಪನ್ ಆಗುತ್ತೆ. ಅದೇ ಥರ ಇದರಲ್ಲಿ ತುಂಬಾ ಫೀಚರ್ಸ್ ಕೊಟ್ಟಿದ್ದಾರೆ ಕಾರ್ಸ್ಗೆ. ನೋಡಿ ಇಲ್ಲೋರೆ ಮೋಡ್ಸ್ ಇದೆ. ಸೊ ಇನ್ಫ್ಯಾಕ್ಟ್ ನಿಮಗೆ ಕಾರ್ ಮೋಡ್ ಕೂಡ ಈ ಸ್ಕ್ರೀನಿಂದಾನೇ ಅಡ್ಜಸ್ಟ್ ಮಾಡಬೇಕು. ನೋಡಿ ಡ್ರೈವಿಂಗ್ ಮೋಡ್ಸ್ ಬಂದ್ಬಿಟ್ಟು
ನಿಮಗೆ 4 ಡ್ರೈವಿಂಗ್ ಮೋಡ್ ಇದೆ. ಈಕೋ ಪ್ಲಸ್ ಇದೆ, ಈಕೋ ಇದೆ, ನಾರ್ಮಲ್ ಇದೆ, ಸ್ಪೋರ್ಟ್ಸ್ ಇದೆ. ಆಮೇಲೆ ಎನರ್ಜಿ ರಿಕವರಿ ಅಂದರೆ ಬೇಸಿಕ್ಲಿ ರೀಜನ್ ಏನಂದರೆ ಈ ಕಾರಿನ ಮೋಷನ್ ಯೂಸ್ ಮಾಡಿಕೊಂಡು ಆ ಬ್ಯಾಟ್ರಿನ ತಿರ್ಗಾ ರೀಚಾರ್ಜ್ ಮಾಡ್ಕೊಳ್ಳುತ್ತೆ. ಸೊ ಅದನ್ನೇ ಎನರ್ಜಿ ರಿಕವರಿ ಅಂತ ಕರೀತಾರೆ MG ಅವರು. ನೋಡಿ ಇಲ್ಲಿ ಲೈಟ್, ನಾರ್ಮಲ್, ಹೆವಿ ಅಂತಿದೆ. ಆ್ಯಂಡ್ ಇನ್ಫ್ಯಾಕ್ಟ್ ನೀವು ಈ ಕಾರಲ್ಲಿ ಮಿರರ್ಸ್ ಕೂಡ ಸ್ಕ್ರೀನಿಂದಾನೇ ಅಡ್ಜಸ್ಟ್ ಮಾಡಬೇಕು. ನೋಡಿ ಇಲ್ಲಿ ಒತ್ತಿದ ತಕ್ಷಣ ಈ ಬಟನ್ ಯೂಸ್ ಮಾಡ್ತಾ ನೋಡಿ ನೀವು ಮಿರರ್ನ ಅಡ್ಜಸ್ಟ್ ಮಾಡ್ಬೋದು. ಟೆಸ್ಲಾ ಥರ ಮಾಡಿದ್ದಾರೆ ಈ ಫೀಚರ್ನ. ಟೆಸ್ಲಾಲ್ ಕೂಡ ಹಿಂಗೆ ಇದೆ. ನೀವು ಸ್ಕ್ರೀನಲ್ಲಿ ಆಕ್ಟಿವೇಟ್ ಮಾಡಿದ ತಕ್ಷಣ ಇದೇ ಬಟನ್ ಯೂಸ್ ಮಾಡ್ತಾ ನೀವು ಮಿರರ್ಸ್ ಕೂಡ ಪೊಸಿಷನ್ಸ್ ಚೇಂಜ್ ಮಾಡ್ಕೊಬೋದು. ಆಂಬಿಯಂಟ್ ಕಲರ್ಸ್ ಕೂಡ ಇದೆ. ನೀವಲ್ಲಿ ನೋಡ್ಬೋದು ಸ್ಪೀಕರ್ ಸುತ್ತ ಆಂಬಿಯಂಟ್ ಕಲರ್ಸ್ ಚೇಂಜ್ ಆಗ್ತಾ ಇರುತ್ತೆ. 264 ಕಲರ್ಸ್ ಇದೆ ಇದರಲ್ಲಿ. ಇಲ್ಲೂ ಕೂಡ ಆಂಬಿಯಂಟ್ ಲೈಟಿಂಗ್ ಇದೆ. ಈ ಸ್ಪೀಕರ್ ಹತ್ರ ನೋಡ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೊಂದು ಆಮ್ರೆಸ್ಟ್ ಇದೆ. ಒಳಗಡೆ ಒಂದು 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ ಇದೆ. ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಕೂಡ ಇದೆ. ಇಲ್ಲಿ ನಿಮ್ಮ ಫೋನ್ ಇಟ್ಕೊಂಡು ಹೋದರೆ ಚಾರ್ಜ್ ಆಗುತ್ತೆ. ವಾಟರ್ ಬಾಟಲ್ ಸ್ಟೋರೇಜ್ ನೋಡ್ಬೋದು. ಇದನ್ನು ತೆಗೆದ್ರೆ ದೊಡ್ಡ ಬಾಟಲ್ ಕೂಡ ಇಡ್ಬೋದು. ಸ್ವಲ್ಪ ಫಿಸಿಕಲ್ ಬಟನ್ಸ್ ಕೂಡ ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ಬೋದು ಫ್ಯಾನ್ ಸ್ಪೀಡ್ ಕಂಟ್ರೋಲ್ಸ್ ಇದು. ಇಲ್ಲಿಂದ ಚೇಂಜ್ ಮಾಡ್ಕೊಬೋದು ನಿಮ್ಮ ಏರ್ ಫ್ಲೋನ ಎಲ್ಲೆಲ್ಲಿ ಬೇಕು ಅಂತ. ಸೊ ಅದಕ್ಕೆ ಮೋಡ್ ಯೂಸ್ ಮಾಡಬೇಕು. AC ಇದೆ, ಆಟೋ, ಡಿಫ್ರಾಸ್ಟರ್, ರೀಸರ್ಕ್ಯುಲೇಷನ್ ಮತ್ತು ಟೆಂಪ್ರೇಚರ್. ಬೇಸಿಕ್ ಆ್ಯಂಡ್ ಮೋಸ್ಟ್ ಯೂಸ್ ಕಂಟ್ರೋಲ್ಸ್ ಎಲ್ಲ ಇವರು ಅದನ್ನು ಇಲ್ಲಿ ಫಿಸಿಕಲ್ ಬಟನ್ಸ್ ಕೊಟ್ಟಿದ್ದಾರೆ. ದಟ್ಸ್ ರಿಯಲಿ ಗುಡ್. ಕೆಳಗಡೆ ನೋಡೋದಾದ್ರೆ ಇಲ್ಲೂ ಕೂಡ ಒಂದು ಸ್ಟೋರೇಜ್ ಪ್ಲೇಸ್ ಇದೆ. ನೀವು ಆರಾಮಾಗಿ ಅಲ್ಲಿ ಏನು ಬೇಕಾದ್ರೂ ಸ್ಟೋರ್ ಮಾಡ್ಕೊಬೋದು. Type-C ಚಾರ್ಜಿಂಗ್ ಪೋರ್ಟ್ ಇದೆ ಮತ್ತು USB-A ಕೂಡ ಒಂದು ಚಾರ್ಜಿಂಗ್ ಪೋರ್ಟ್ ಇದೆ. ಇದನ್ನು ಕ್ಲೋಸ್ ಕೂಡ ಮಾಡ್ಕೊಬೋದು ನೀವು ನೋಡಿ ಆ ಥರ. ಆ್ಯಂಡ್ ಮೂವಿಂಗ್ ಆನ್ ಟು ದ ಗ್ಲವ್ ಬಾಕ್ಸ್. ಇಲ್ಲೊಂದು ಗ್ಲವ್ ಬಾಕ್ಸ್ ಕೂಡ ಕೊಡ್ತಾರೆ. ಇಟ್ ಇಸ್ ಫೇರ್ಲಿ ಬಿಗ್, ಸೊ ನಾಟ್ ದಟ್ ಬ್ಯಾಡ್, ಇಟ್ಸ್ ವೆರಿ ಡೀಸೆಂಟ್ ಅಂತ ಅನಿಸ್ತು. ಆ್ಯಂಡ್ ವಾಟರ್ ಬಾಟಲ್ ಸ್ಟೋರೇಜ್ ಕೂಡ ನೋಡ್ಬೋದು. ನೀವು ಸೈಡ್ಸಲ್ಲಿ ಕೂಡ ಮಾಡ್ಬೋದು. ಇಲ್ಲಿ ಮೇಲ್ಗಡೆ ಕೂಡ ಒಂದು ಸ್ಲಾಟ್ ಇದೆ, ಆ ಕಡೆನೂ ಒಂದು ಸ್ಲಾಟ್ ಇದೆ. ಲಿಟ್ರಲಿ ಇಲ್ಲಿ 3 ಬಾಟಲ್ ನೀವು ಸ್ಟೋರ್ ಮಾಡ್ಕೊಬೋದು. ಕಾರ್ಗೆ 6 ಏರ್ ಬ್ಯಾಗ್ಸ್ ಬರುತ್ತೆ. ಸೈಡ್ಸಲ್ಲಿ 4 ಇದೆ, ಇಲ್ಲಿ ಮುಂದೆಗಡೆ 2 ಇದೆ. ಒನ್ ಟಚ್ ಇದೆ. ಒನ್ ಟಚ್ ಹೆಂಗಂದರೆ ನೀವು ಒನ್ ಟೈಮ್ ಹಿಂಗೆ ಟ್ಯಾಪ್ ಮಾಡಿದ್ರೆ ಸಾಕು. ನೋಡಿ ಆಲ್ 4 ಪವರ್ ವಿಂಡೋಸ್ ಗೆಟ್ ಒನ್ ಟಚ್ ಫಂಕ್ಷನ್. ದಟ್ ಈಸ್ ರಿಯಲಿ ಗುಡ್. ಆ್ಯಂಡ್ ಈ ಕಾರಿನ ಡೋರ್ ಹ್ಯಾಂಡಲ್ ಕೂಡ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಇಷ್ಟುದ್ದ ಹೋಗಿ ಇಲ್ಲಿ ಮಾತ್ರ ಡೋರ್ ಹ್ಯಾಂಡಲ್ ಇದೆ. ಆಟೋ ಡಿಮಿಂಗ್ ರೇರ್ ವ್ಯೂ ಮಿರರ್ ಬರುತ್ತೆ. ಪ್ಯಾಸೆಂಜರ್ ಸೀಟ್ ಬಂದು ಮ್ಯಾನ್ಯಲ್ ಆಗಿ ಅಡ್ಜಸ್ಟ್ ಮಾಡ್ಕೊಬೇಕು. ಆ್ಯಂಡ್ ಇನ್ನೊಂದೇನು ಈ ಕಾರಲ್ಲಿ ನಂಗೆ ಯೂನಿಕ್ ಅನ್ಸಿದೆ ನೀವು ಈ ಕಾರ್ ಕಡೆ ಕುತ್ಕೊಂಡಿದ ತಕ್ಷಣ ನಾರ್ಮಲ್ ಕಾರ್ಸಲ್ಲೆಲ್ಲ ಒಂದು ಸ್ಟಾರ್ಟ್ ಸ್ಟಾಪ್ ಬಟನ್ ಅಂತ ಇರುತ್ತೆ. ಇಲ್ಲೆಲ್ಲ ನೋಡ್ಬೋದು ನೀವು, ಇಲ್ಲೊಂದು ಸ್ಟಾರ್ಟ್ ಸ್ಟಾಪ್ ಇರುತ್ತೆ ಅಥವಾ ಈ ಕಡೆ ಇರುತ್ತೆ. ಆದರೆ MG ವಿಂಡ್ಸರಲ್ಲಿ ನೀವು ಒಳಗಡೆ ಕೂತ್ಕೊಂಡಿದ ತಕ್ಷಣ ಈ ಕಾರ್ ಆನ್ ಆಗಿಬಿಡುತ್ತೆ. ಬಿಕಾಸ್ ಇಟ್ಸ್ ಎನ್ EV. ನೀವು ಒಳಗಡೆ ಕೂತ್ಕೊಂಡು ಕೀ ಇಲ್ಲಿಟ್ಟು ಈ ಕಾರ್ನ ಡೀಗೆ ಹಾಕಿದ್ರೆ ಅಷ್ಟೇ, ಕಾರ್ ಆನ್ ಆಗಿಬಿಡುತ್ತೆ. ಸ್ಟೇರಿಂಗ್ ಫುಲ್ ಲೂಸ್ ಆಗುತ್ತೆ ನೋಡ್ಬೋದು. ಆಮೇಲೆ ನೀವು ಇಲ್ಲೂ ಕೂಡ ಇದನ್ನು ಪಾರ್ಕ್ ಹಾಕ್ಬೋದು. ಸ್ಟೇರಿಂಗ್ ಹತ್ರ ನೋಡಿ ಇಲ್ಲೊಂದು ಬಟನ್ ಇದೆ. ಇದು ಒತ್ತಿದ ತಕ್ಷಣ ಪಾರ್ಕ್ ಆಗುತ್ತೆ. ಗೇರ್ ಸೆಲೆಕ್ಟರ್ ಇದು. ಕ್ರೂಸ್ ಕಂಟ್ರೋಲ್ಗೆಲ್ಲ ಇಲ್ಲೇ ಆಪ್ಷನ್ಸ್ ಇದೆ. ಇದು ಬಂದು ADAS ಬಟನ್ನು. ಇದು ಒತ್ತಿದ ತಕ್ಷಣ ನೋಡಿ ಸೀಟ್ ಬೆಲ್ಟ್ ಇಸ್ ನಾಟ್ ಫಾಸ್ಟೆಂಡ್. ಸೊ ಅದು ಮೂವಿಂಗಲ್ಲಿ ಮಾತ್ರ. ಬನ್ನಿ ಈ ಕಾರಿನ ಬ್ಯಾಕ್ ಸೀಟ್ಗೆ ಹೋಗ್ಬಿಡೋಣ. ಈ ಕಾರಿನ ಬ್ಯಾಕ್ ಸೀಟಲ್ಲಿ ಇನ್ನೊಂದೇನಪ್ಪ ಮೇಜರ್ ಒಂದು ಫೀಚರ್ ಅಂದರೆ ಈ ಕಾರಿನ ಒಂದು ಸೀಟ್. ಇದನ್ನು ಆರಾಮಾಗಿ ನೀವು 170 ಡಿಗ್ರೀಸ್ ರಿಕ್ಲೈನ್ ಮಾಡ್ಕೊಬೋದು, ವಿಚ್ ಐ ಫೆಲ್ಟ್ ಇಸ್ ರಿಯಲಿ ಗುಡ್. ಸೊ ನೀವು ಕುತ್ಕೊಂಡಿದ ತಕ್ಷಣ ನಿಮ್ಗೆ ಏನು ಅನ್ಸುತ್ತೆ ಅಂದರೆ ಅಗೇನ್ ಈ ಕಾರಿನ ಸೀಟ್ ತುಂಬ ಕಂಫರ್ಟಬಲ್ ಆಗಿದೆ. ಆ್ಯಂಡ್ ಒಂದು ಆಮ್ರೆಸ್ಟ್ ಇದೆ ಹಿಂದೆ. 3 ಹೆಡ್ರೆಸ್ಟ್ ಬರುತ್ತೆ ಹಿಂದೆಗಡೆ. ಸೊ ಅಡ್ಜಸ್ಟಬಲ್, ಅದೂ ಹೈಟ್ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಕೊಡ್ತಾರೆ. ನೋಡಿ ಇಲ್ಲಿ ಆಂಬಿಯಂಟ್ ಲೈಟಿಂಗ್ ಹೇಳಿದ್ನಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. 264 ಕಲರ್ಸ್ ಇದೆ ಇದಕ್ಕೆ ಆಂಬಿಯಂಟ್ ಲೈಟಿಂಗು. ಹೆಡ್ ರೂಮ್ ಇಸ್ ರಿಯಲಿ ಗುಡ್. ಅಂಡತೆ ಸಪೋರ್ಟು ಚೆನ್ನಾಗಿದೆ. ಇದರ ಫ್ಲೋರ್ ನೋಡ್ಬೋದು ನೀವು. ಇನ್ನೊಂದೇನು ಅಬ್ಸರ್ವ್ ಮಾಡೋದಂದ್ರೆ ಈ ಫ್ಲೋರ್ ಇಸ್ ಕಂಪ್ಲೀಟ್ಲಿ ಫ್ಲಾಟ್ ಅಂತಾನೆ ಹೇಳ್ಬೋದು. ಬ್ಯಾಟ್ರಿ ರಿಲೇಟ್ ಇದ್ದಾರೆ, ಅದರಿಂದ ಸ್ವಲ್ಪ ನಿಮಗೆ ಫುಟ್ವೆಲ್ ಕಷ್ಟ ಆಗುತ್ತೆ. ನಾನು MG ಅವ್ರ ಹತ್ರ ಕೇಳ್ತಾ ಇದ್ದೆ ವಾಟ್ ವಾಸ್ ದ ಮೇನ್ ರೀಸನ್ ಈ ಕಾರ್ ಮಾಡೋದಕ್ಕಂದ್ರೆ ಈ ಕಾರ್ ವಾಸ್ ಮೇನ್ಲಿ ಫೋಕಸ್ ಶೋಫರ್ ಡ್ರಿವನ್ ಅಂದರೆ ನೀವು ಯಾರನ್ನ ಒಬ್ಬರನ್ನ ಓಡಿಸೋಕೆ ಇಟ್ಕೊಂಡು ನೀವು ಆರಾಮಾಗಿ ಕುತ್ಕೊಂಡು ಹೋಗೋಕ್ಕೆ. ಸೊ ನೀವು ಆರಾಮಾಗಿ ಕುತ್ಕೊಂಡು ಹೋಗ್ಬೇಕಂದ್ರೆ ನೀವು ಇಲ್ಲಿ ನೋಡ್ಬೋದು ಫುಟ್ವೆಲ್ ಹತ್ರ ಅಷ್ಟೊಂದು ಜಾಗನೇ ಇಲ್ಲ. ಇದರಲ್ಲಿ ಬಾಸ್ ಮೋಡ್ ಅಂತಿದೆ. ಈ ಬಾಸ್ ಮೋಡ್ ಅಂದರೆ ಇದೆ ಲಿಟ್ರಲಿ ನೀವು ಮುಂದೆ ಸೀಟ್ನ ಹಿಂದಕ್ಕೆ ಹಾಕ್ಕೊಂಡು ಈ ಥರ ಹಿಂದೆ ಸೀಟ್ನ ರಿಕ್ಲೈನ್ ಮಾಡಿಕೊಂಡು ಲಿಟ್ರಲಿ ನಿಮ್ಮ ಕಾಲನ್ನ ಹಾಕ್ಕೊಂಡು ಮಲ್ಕೊಂಡು ಬೇಕಾದ್ರೂ ಹೋಗ್ಬೋದು, ಓಡ್ಸೋಕ್ಕೆ ಯಾರಾದರೂ ಇದ್ದರೆ. ಐ ಫೀಲ್ ಲೈಕ್ ದಿಸ್ ಇಸ್ ರಿಯಲಿ ಕೂಲ್. MG ಅವರು ಲಿಟ್ರಲಿ ಈ ಸೀಟ್ನ ಡಿಸೈನ್ ಮಾಡಿರೋದೇ ಪರ್ಪಸ್ಗೋಸ್ಕರ. ಸೊ ನೀವು ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಇಲ್ಲಿ LED ಲೈಟ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಟ್ಯಾಪ್ ಮಾಡಿದ ತಕ್ಷಣ ಆನ್ ಆಗುತ್ತೆ. ಆ್ಯಂಡ್ ಸಾಫ್ಟ್ ರಿಟ್ರಾಕ್ಟಿಂಗ್ ಗ್ರ್ಯಾಬ್ ಹ್ಯಾಂಡಲ್ಸ್ ಇದೆ. ಸೊ ನೋಡಿ ಒನ್ ಟಚ್ ಫಂಕ್ಷನ್ ಇದೆ. ವೆಲ್ ದ ಗ್ಲಾಸ್ ಡಸಂಟ್ ಗೋ ಆಲ್ ದ ವೇ ಡೌನ್. ಓಪನ್ ಸನ್ರೂಫ್. I'm listening. The sunroof has been opened. ಸನ್ರೂಫ್ ಅಂತ ಹೇಳೋಕ್ಕಾಗಲ್ಲ, ಇದು ಮೂನ್ ರೂಫ್ ಅಂತಾರೆ ಟೆಕ್ನಿಕಲಿ. ಸೊ ದ ಗ್ಲಾಸ್ ಡಸಂಟ್ ಓಪನ್, ಬಟ್ ಇದು ತುಂಬಾ ಏರಿ ಫೀಲಿಂಗ್ ಅಂತ ಈ ಕಾರಿಗೆ ತಂದ್ಕೊಡುತ್ತೆ. ಕಾರ್ ಓಡಿಸೋದಕ್ಕೆ ಹೆಂಗಿದೆ ಅಂತ ನೋಡೋಣ ಬನ್ನಿ. ಸೊ ಈ ಕಾರ್ಗೆ 136 ಹಾರ್ಸ್ ಪವರ್ ಇದೆ ಆ್ಯಂಡ್ 200 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಇದೆ. ಅದಕ್ಕೆ ಸ್ಪೋರ್ಟ್ಸ್ ಮೋಡ್ಗೆ ಹಾಕೊಂಡಿದ್ದೀನಿ. ಬನ್ನಿ ಈ ಕಾರು ಓಡಿಸೋದಕ್ಕೆ ಹೆಂಗಿದೆ ಅಂತ ಹೇಳ್ತೀನಿ. ಬನ್ನಿ ಡ್ರೈವ್ಗೆ ಹಾಕ್ಕೊಳ್ಳೋಣ. ನೋಡಿ ಇಲ್ಲೇ ಕೊಟ್ಟಿದ್ದಾರೆ. ತುಂಬ ಸಿಂಪಲ್ ಆಗಿದೆ ಇದಕ್ಕೆ ಡ್ರೈವ್ ಸೆಲೆಕ್ಟರು. ನೀವೆಲ್ಲ ಇಲ್ಲೆಲ್ಲ ಹೋಗೋಷ್ಟು ಹೆಡ್ಡೇಕಿಲ್ಲ. ಸೊ ಈ ಕಾರಿಗೆ 136 ಹಾರ್ಸ್ ಪವರ್ ಇದೆ ಆ್ಯಂಡ್ 200 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್. ಆದರೆ ನಾನು ಇಲ್ಲವರೆಗೂ ಯಾವ EV ಓಡಿಸಿದ್ದೀನಲ್ಲ, ನಾನು ಯಾವುದೇ EV ಸಹ
ಸ್ಲೋ ಆಗಿದೆ ಅಂತ ನನಗೆ ಅನ್ಸೇ ಇಲ್ಲ. ವೆಲ್, ಐ ಥಿಂಕ್ ದಟ್ ಇಸ್ ಪ್ರಿಟಿ ಸಿಂಪಲ್ ಆ್ಯಂಡ್ ಎಕ್ಸ್ಪ್ಲನೇಟರಿ. ಯಾಕಂದರೆ ಇ ವಿ ಆಗಿರೋದ್ರಿಂದ ಟಾರ್ಕ್ ಅನ್ನೋದೇನಿದೆ ಇದಕ್ಕೆ 200 Nm ಟಾರ್ಕ್ ಇದ್ರೂ ಅದು ಲಿಟ್ರಲಿ ನಮಗೆ 0 RPM ಅಲ್ಲೇ ಅವೈಲೇಬಲ್ ಇದೆ. ನೋಡಿ, ಆಕ್ಸಿಲೇಟರ್ ಕೊಡ್ತೀನಿ ನೋಡಿ. 0 to 100 ಈ ಕಾರ್ದು 7 seconds ಇಸ್ ಆಲ್ಮೋಸ್ಟ್ ಲೈಕ್ ಅ ಸೀರಿಯಸ್ ಕಾರ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು. ಸೊ ಅದೇ ನಮ್ಗೆ ಅಡ್ವಾಂಟೇಜ್ ಸಿಗೋದು ಇ ವಿ ಅಲ್ವಾ. ಸೊ ನಮಗೆ ಟಾರ್ಕ್ ತುಂಬಾ ಫಾಸ್ಟಾಗಿ ಅವೈಲೇಬಲ್ ಇದೆ. ಸೊ 200 Nm ಇದ್ರೂ ತುಂಬ ಫಾಸ್ಟಾಗಿ ಸಿಗುತ್ತೆ ನಮಗೆ. ಸದ್ಯಕ್ಕೆ 63% ಇದೆ ಚಾರ್ಜು ಆ್ಯಂಡ್ 267 km ರೇಂಜ್ ಇದೆ. ಆ್ಯಂಡ್ ವಿಸಿಬಿಲಿಟಿ ಕೂಡ ಅಷ್ಟೇ ಈ ಕಾರಲ್ಲಿ ತುಂಬಾ ಚೆನ್ನಾಗಿದೆ. ತುಂಬ ದೊಡ್ಡ ಗ್ಲಾಸ್ ಇದೆ ಮುಂದೆ, ನೀವು ನೋಡ್ಬೋದು. ಸೊ ನಿಮಗೆ ಆರಾಮಾಗಿ ರೋಡೆಲ್ಲ ಕಾಣಿಸುತ್ತೆ. ತುಂಬ ನೀವು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಂಡ್ರೆ ಸೀಟ್ನ, ಇಟ್ಸ್ ರಿಯಲಿ ಗುಡ್. ಟೇರಿಂಗ್ ಅಗೇನ್ ಇಸ್ ವೆರಿ ವೆರಿ ಲೈಟ್. ಸೊ ನೀವು ಡೈಲಿ ಡ್ರೈವಿಂಗ್ ಅಂತೂ ಆರಾಮಾಗಿ ಮಾಡ್ಕೊಬೋದು, ಯಾರೇ ಥರದ ಪ್ರಾಬ್ಲಮ್ ಆಗಲ್ಲ ನಿಮಗೆ. ನೋಡಿ, ನೀವು ಈ ಥರ ಇಂಡಿಕೇಟರ್ಸ್ ಹಾಕಿದ ತಕ್ಷಣ 360 ಡಿಗ್ರಿ ಕ್ಯಾಮ್ರಾ ಇದೆ ಅಲ್ಲ, ಅದ್ರಲ್ಲಿ ಬರುತ್ತೆ. ನೀವು ಇನ್ಫ್ಯಾಕ್ಟ್ ನೀವು ವ್ಯೂ ಕೂಡ ಚೇಂಜ್ ಮಾಡ್ಕೊಬೋದು. ನೋಡಿ, ಇದು ಮುಂದೆದು. ಸೊ ಇಲ್ಲೂ ಕೂಡ ನಮಗೊಂದು ವಿಂಡ್ಸರೇ ಬರುತ್ತೆ. ಆದ್ರೆ ವೀಲ್ಸ್ ಮೂವ್ ಆಗ್ತಾ ಇಲ್ಲ, ಅದು ಯಾಕಂತ ಗೊತ್ತಿಲ್ಲ, ಅವ್ರು ಅಪ್ಡೇಟ್ ಮಾಡಬೇಕದು. ಇಷ್ಟಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಡಿಸ್ಕ್ರಿಪ್ಷನ್ ಒಂದು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಹಾಕಿರ್ತೀನಿ. ನೀವು ಆ ಕಾಂಟ್ಯಾಕ್ಟ್ಗೆ ಫೋನ್ ಮಾಡಿ, ನೀವು ಯಾವ್ದೇ ಥರದ್ದು ಕ್ವೈರೀಸ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಈ ಕಾರಿನ ಪ್ರೈಸಿಂಗ್ ಆಗಲಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಇದೇ ಥರದ್ದು ಇನ್ಫಾರ್ಮೇಟಿವ್ ಕಾರ್ ರಿವ್ಯೂಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ. ಟೇಕ್ ಕೇರ್, ಗುಡ್ ಬೈ.